ಅಧ್ಯಕ್ಷರಾದಂತಹ ಮುದ್ದೇರಿ ಮಂಜು ಅವರು, ಇನ್ನೊಬ್ಬರು ರಾಜ್ಯಾಧ್ಯಕ್ಷರು ಶ್ರೀನಿವಾಸ್ ಅವರು, ಅಲ್ವಾ? ಅವರ ರೈತ ಸಂಘ ಮತ್ತು ಕಾರ್ಮಿಕ ಸಂಘದ ಒಕ್ಕೂಟದಿಂದ ಪ್ರತಿ ವರ್ಷದಂತೆ ಈ ವರ್ಷನೂ ಕ್ಯಾಲೆಂಡರ್ ರಿಲೀಸ್ ಮಾಡಿದ್ದಾರೆ. ನಾನು ಗೊತ್ತಿದ್ದಂಗೆ 3 ವರ್ಷದಿಂದ ನಾನೇ ಈ ಕ್ಯಾಲೆಂಡರ್ ರಿಲೀಸ್ ಮಾಡ್ತಾ ಇದ್ದು. ನಾನು ಇಲ್ಲಿದ್ದು ಅಲ್ಲೇ ಬರ್ತಾನೆ, ನಾನು ಈ ಬೆಂಗಳೂರಲ್ಲಿ ಇದ್ರೆ ಅಲ್ಲೇ ಬಂದು ಮಾಡಿದ್ರು ಒಂದು ಸಂದರ್ಭನೂ ಉಂಟು. 2 ವರ್ಷ ಬೆಂಗಳೂರಲ್ಲಿ ಮಾಡಿದ್ದಾರೆ. 2 ವರ್ಷ ಬೆಂಗಳೂರಲ್ಲಿ, ಇಲ್ಲಿ 2 ವರ್ಷ ಇಲ್ಲಿ ಅನ್ಸುತ್ತೆ, 4ನೇ ವರ್ಷ. ಇದು ಬಹಳ ಒಳ್ಳೆ ಕೆಲಸ. ಇದು ಅಡ್ವಾನ್ಸ್ ಆಗಿ ಒಂದು ಇನ್ನು 20 ದಿವಸ ಇದ್ದಂಗೆ ವರ್ಷಕ್ಕೆ ರಿಲೀಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಒಂದು ಅಂಬೇಡ್ಕರ್ ಮುಖಪುಟ ಉಳ್ಳ ಅಂತ ಒಂದು ಒಳ್ಳೆಯ ಒಂದು ಅದ್ಭುತವಾದಂತಹ ಒಂದು ಡೈರಿನೂ ಓದ್ತಿದ್ದಾರೆ. ಅದು ಹ್ಯಾಂಡಿ ಆಗಿದೆ, ದಪ್ಪ ಇಲ್ಲ, ಚಿಕ್ಕದು ಅಲ್ಲ, ಮೀಡಿಯಂ ಆಗಿ ಕರೆಕ್ಟ್ ಆಗಿದೆ. ಆ ಸೈಜ್ ನೋಟ್ ಮಾಡಿದ್ದಾರೆ. ಗುರುವಂತ ವಿಷಯ. ಈಗ ನಮ್ಮ ಇದೆಲ್ಲ ದಲಿತರಿಗೆ ಬಹಳಷ್ಟು ವಿಷಯಗಳಿದೆ ಇದರಲ್ಲಿ. ನಿಮ್ಮ ವರ್ಷ ಪೂರ್ತಿ ನಿಮ್ಮ ದಿನಚರಿಯನ್ನ ಇದನ್ನ ನೋಡ್ಕೊಂಡು ನೀವು ಕೆಲಸ ಕಾರ್ಯಗಳನ್ನ ರೂಪಿಸ್ಕೋಬಹುದು. ಅನೇಕರು ಈ ಸಂಘದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಇದರಲ್ಲಿ ಪದಾಧಿಕಾರಿಗಳು ಇದ್ದಾರೆ. ಅದರಲ್ಲಿ ನನ್ನ ಹೆಸರು ಒಟ್ಟ ಮೊದಲನೇದಾಗಿ ನನ್ನ ಹೆಸರು ಹಾಕೊಂಡಿದ್ದಾರೆ. ಬಹಳ ಸಂತೋಷ. ನಿಮ್ಗೆ ನಾನೆಲ್ಲ ಅಭಾರಿಯಾಗಿದ್ದೀನಿ. ಈ ಸಂಘ ಇನ್ನೂ ಬೆಳಿಬೇಕು. ಜನಗಳಿಗೆ ನಿಮ್ಮಿಂದ ಏನಾದ್ರೂ ಒಂದು ಅನುಕೂಲ ಆಗ್ಬೋದು. ಅದು ನೀವು ಮಾಡ್ತಾ ಇದ್ದೀರ, ಸಹಾಯ ಆಗ್ತಾ ಇರ್ಬೋದು. ಏನೇ ಏನಾದ್ರೂ ಒಂದು ಸ್ಕೀಮ್ ಯೋಜನೆಗಳಿದ್ರೆ ಅದನ್ನ ಜನಗಳ ಮುಟ್ಟುವ ರೀತಿಯಲ್ಲಿ ನೀವು ನೋಡ್ಕೋಬೇಕು. ಈಗ ಕಾಂಗ್ರೆಸ್ ಅಲ್ಲಿ ಗ್ಯಾರಂಟಿ ಸ್ಕೀಮ್, 5 ಗ್ಯಾರಂಟಿ ಸ್ಕೀಮ್ ಇದೆಯಲ್ಲ, ಅವೆಲ್ಲ ಫಲಾನುಭವಿಗಳು ತಲುಪ್ತಾ ಇದೆಯಾ ಇಲ್ಲ ಅನ್ನೋದು ಗ್ಯಾರಂಟಿ ಕಮಿಟಿ ಇದೆ, ಅವ್ರು ನೋಡ್ಕೊಂತಾರೆ. ಜೊತೆಲಿ ನೀವು ಅಷ್ಟೇನೆ ನಿಮ್ಮ ಏರಿಯಾದಲ್ಲಿ ಏನ್ ಬರ್ತಾ ಇದೆಯಾ, ಸರಿಯಾಗಿ ಅಕ್ಕಿ ವಿತರಣೆ ಆಗ್ತಾ ಇದೆಯಾ, ನ್ಯಾಯಬೆಲೆ ಅಂಗಡಿಯವರು ಸರಿಯಾಗಿ ಕೊಡ್ತಾ ಇದಾರ, ಕರೆಕ್ಟ್ ತೂಕ ಮಾಡಿ. ಸುಮಾರು ಕಡೆ ಎಲ್ಲ ಮೋಸ ಆಗ್ತಾ ಇದೆ, ಸರಿಯಾಗಿ ಕೊಡ್ತಾ ಇಲ್ಲ. 10 kg ಕೊಡೋದು, 8 kg ಕೊಡೋದು, 5 kg ಕೊಡೋದು, 3 kg ಕೊಡೋದು ಅಂತ ನೀವು ಚೆಕ್ ಮಾಡ್ಬೋದು. ಗ್ಯಾರಂಟಿ ಕಂಪ್ನಿ ಮೆಂಬರ್ಸ್ ಬಹಳ ಪವರ್ಫುಲ್. ಅವ್ರ ಐಡಿ ಕಾರ್ಡ್ ಇರ್ತದೆ, ಅವರು ಕುತ್ಕೊಬಹುದು ಮೆಜರ್ ಮಾಡಕ್ಕೆ ಜಾಗದಲ್ಲಿ. ಆಮೇಲೆ ವಿದ್ಯುತ್ ಶಕ್ತಿ ಫ್ರೀ ಇದೆಯಲ್ಲ, ಅದನ್ನು ಅಷ್ಟೇ. ಅದು ಸರಿಯಾಗಿ ತೋರಿಸ್ಕೊಂತ ಇದ್ದಾರ. ಈಗ ಮಿಸ್ಯೂಸ್ ಆಗಬಾರ್ದು. ಎಷ್ಟೋ ಜನ ಮಿಸ್ಯೂಸ್ ಮಾಡ್ತಾ ಇದ್ರು, ಈಗ ಅದನ್ನು ತೆಗೆದಿದ್ದಾರೆ. ಆಮೇಲೆ ಇದು ಕೆಲವು ಲಕ್ಷಾಂತರ ಪಡಿತರ ಚೀಟಿಗಳನ್ನ ಕ್ಯಾನ್ಸಲ್ ಮಾಡಬೇಕು. ಅದು ಮತ್ತೆ ಪರಿಶೀಲನೆ ಮಾಡ್ತಾ ಇದ್ದಾರೆ. 1,20,000 ಮೇಲೆ IT ರಿಟರ್ನ್ಸ್ ಮಾಡಿದ್ರೆ ಅವರೆಲ್ಲ ಕ್ಯಾನ್ಸಲ್ ಮಾಡಿದ್ರು. ಈಗ ಅದೆಲ್ಲ ಏನೋ ಸರಿ ಮಾಡಿ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡು ತಪ್ಪಾಗಿದೆ ಅಂದ್ಬಿಟ್ಟು ಕೆಲವರು ರಿಕ್ವೆಸ್ಟ್ ಮಾಡೋದ್ಮೇಲೆ ಅದನ್ನ ಸರಿಪಡಿಸ್ತಾ ಇದ್ದಾರೆ. ಅದಾಗ್ಬೇಕು. ಬಡಬಗ್ಗರಿಗೆ ಏನೇ ಇದ್ರು ಬಡಬಗ್ಗರಿಗೆ, ಫಲಾನುಭವಿಗಳಿಗೆ ಅನುಕೂಲ ಆಗಕ್ಕೆ ನೋಡ್ಕೋಬೇಕು. ಸರ್ಕಾರ ಬಹಳ ಮುತುವರ್ಜಿ ವಹಿಸಿ ಬಡವರು ಅನುಕೂಲ ಆಗಲಿ ಅಂತ ಒಂದು ಶ್ರೀಶಕ್ತಿ ಇರ್ಬೋದು, ಆಮೇಲೆ ನಮ್ಮ ಶಕ್ತಿ ಬಸ್ ಯೋಜನೆ, ಫ್ರೀ ಬಸ್ ಶಕ್ತಿ ಯೋಜನೆ, ಆಮೇಲೆ ಭಾಗ್ಯಲಕ್ಷ್ಮಿ, ಗೃಹ ಜ್ಯೋತಿ ಇವೆಲ್ಲ ಬಹಳ ಅನುಕೂಲ ಆಗಿದೆ. ಅದೆಲ್ಲ ಮಾಡ್ತಾ ಇದ್ದಾರೆ. ಅದನ್ನ ಸದುಪಯೋಗ ಪಡಿಸ್ಕೊಂಡು ಎಲ್ಲರೂ ಇದು ಫಸ್ಟ್ ಟೈಮ್ ಇಷ್ಟೊಂದು ಕೊಡಿದ್ರೆ ಇಂಡಿಯಾದಲ್ಲಿ ಎಲ್ಲ ಕೊಟ್ಟಿಲ್ಲ. ಇದು ನೋಡ್ಕೊಂಡು ಎಲ್ಲ ರಾಜ್ಯಗಳು ಕಾಪಿ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಏನ್ ಕೊಡ್ತು ಇದನ್ನ ನೋಡ್ಕೊಂಡು ಬೇರೆಯವ್ರು ಕಾಪಿ ಮಾಡಿದ್ದಾರೆ. ಈವನ್ ಬಿಜೆಪಿಯವರು ಮಾಡ್ಬಿಟ್ಟಿದ್ದಾರೆ. ಬಿಹಾರಲ್ಲಿ ಅಲ್ಲೆಲ್ಲ ಬಿಜೆಪಿಯವರು ಹರಿಯಾಣ, ಮಹಾರಾಷ್ಟ್ರದಲ್ಲಿ ಶುರು ಮಾಡಿದ್ರು. ಬಿಹಾರದಲ್ಲಿ ಹೆಚ್ಚಿಗೆ ಮಾಡಿದ್ದಾರೆ. ಇಲ್ಲಿ ಏನ್ ಮಾಡೋದು ಅದಕ್ಕೆ ಜಾಸ್ತಿ ಸ್ಕೀಮ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಇಂಪ್ಲಿಮೆಂಟೇಷನ್ ಸರಿಯಾಗಿ ಆಗ್ತಾ ಇದ್ದಿಲ್ಲ ಅಂತ ನೋಡೋದಕ್ಕೆ ಕಮಿಟಿ ಅಂತ ಮಾಡಿ, ಸದಸ್ಯರಿಗೆ ಮಾಡಿ, ಅದಕ್ಕೆ ಬಿಟ್ಟು ಮಾಡಿದ್ದಾರೆ. ಸೊ ನಾನು ಡೇಟ್ ಕೇಳಿದ್ರು, ನಾನು ಇವತ್ತು ಬರ್ತಾ ಇದ್ದೀನಿ, ಏನೋ ಒಂದು ಕಾರ್ಯಕ್ರಮ ಇದೆ, ಅದಕ್ಕೆ ಮೊದಲು ಇನಾಗ್ರೇಟ್ ಮಾಡಿ ಇದನ್ನ ಆಮೇಲೆ ನಾನು ಹೋಗ್ತೀನಿ ಅಂತ ಹೇಳಿದೆ. 15 ನಿಮಿಷಕ್ಕೆ ಅದೇ ತರ ನಾನು ಒಂದು ಟೈಮ್ ಕೊಟ್ಟಿದ್ದೆ. ಆ ಟೈಮ್ನ ಕನ್ನಡ ಬಂದಿದ್ದೆ. 1 ಗಂಟೆ ಅಂತ ಹೇಳಿದ್ರೆ 1 ಗಂಟೆ ಬಂದಿದ್ದೀನಿ. 2 ಗಂಟೆಗೆ ಬೇರೆ ಕಾರ್ಯಕ್ರಮ. ಅದೇ ನೀವು ಅದೇ ತರ ಬಂದು ಮಿಲಿಟರಿಶಿಪ್ ಅಂದ್ರೆ ಬಹಳ ಮಾರ್ಪಾಟಾಗಲಿ. ಡಿಸಿಪ್ಲಿನ್ ಬಹಳ ಬಂದಿದೆ. ಏನಪ್ಪ MLA ಕರೆಕ್ಟ್ ಟೈಮ್ ಬಂದರೆ ಅಂದಾಗ ನೀವು ತಯಾರಾಗ್ಬಿಟ್ಟಿದ್ದೀರಿ. ಗೊತ್ತಿಲ್ಲ, ನಾನಂತೂ ನನ್ನ ಸ್ವಭಾವ ಗೊತ್ತಲ್ಲ. ಲೇಟಾಗಿ ಬಂದು ನಾನು ಯಾರನ್ನ ಬಿಡಲ್ಲ. ನನ್ನ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದೇನೆ. ಅವಾಗ ಅಷ್ಟು ಮಂದಿ ಆಗಿದ್ದಾಗ ಯಾರು ಬರ್ಲಿ ಬಿಡ್ಲಿ ನಾನು ಟೇಪ್ ಕಟ್ ಮಾಡಿ ಭಾಷಣ ಮಾಡ್ಕೊಂಡು ಹೋಗ್ತಾ ಇದ್ದೆ. ಯಾರು ನನ್ನ ಅಪ್ಡೇಟ್ ಮಾಡ್ತಾ ಇರ್ಲಿಲ್ಲ. ನಾವು ನಿಮ್ಮಿಂದ ನಮ್ಗೆ ರೂಢಿ ಆಗಿದೆ ಸರ್. ಅದು ಈಗ ನಮ್ಮ ಯೂಟ್ಯೂಬ್ನವರಾಗ್ಲಿ ಪತ್ರಕರ್ತರಾಗ್ಲಿ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತೀವಿ. ನಮ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿದ್ವಿ ಇವೆಲ್ಲ. ಇದನ್ನ ಮುಂದುವರಿ ನಮ್ಮ ಬಾಂಧವ್ಯ ಚೆನ್ನಾಗಿರ್ಲಿ, ಎಲ್ಲ ಹೊಂದಾಣಿಕೆಯಿಂದ ಚೆನ್ನಾಗಿ ಮುಂದೆ ಹೀಗೆ ನೆಡ್ಕೊಂಡು ಹೋಗೋಣ. ದೇವ್ರು ಒಳ್ಳೇದು ಮಾಡಿ ಇಡುವಂತ ಆಶಯಿಸ್ತಾ ನನ್ನ
ಮುಂದೆ ಕಾಲಕ್ಕೆ ಸರ್ ಸರ್ಕಾರದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಏನಾದ್ರು ಹೊಸ ಹೆಚ್ಚಿನ ಜವಾಬ್ದಾರಿಯನ್ನ ಸಿಗ್ಬೋದಾ? ಪಕ್ಷ ಸಂಘಟನೆಯಲ್ಲಿ ಸತತವಾಗಿ ನಿಮ್ಗೆ ಮುಂದುವರಿತಾ ಇದೆ. ಕೆಪಿಸಿ ಜನರಲ್ ಸೆಕ್ರೆಟರಿ ಮಾಡಿದ್ದಾರೆ, ಸಂಘಟನೆ ಮಾಡಿ ಅಂತ ಅದ್ರ ಮೂಲಕ ಸಂಘಟನೆ ಮಾಡಿದ್ದಾರೆ. ನಾನು ಜನರಲ್ ಸೆಕ್ರೆಟರಿ ಕೆಪಿಸಿಸಿ. ಸರ್ ಎಲ್ಲಿ ನೋಡಿದ್ರು ನಿಮ್ಮ ಹೆಸರೇ ಸರ್ ಇರೋದು. ಯಾವ ಹಳ್ಳಿಗೆ ಹೋದ್ರೆ ನಿಮ್ಮ ಕೆಲಸ ಒಂದೇ ಒಂದು ಇರುತ್ತೆ. ಒಂದು ಕೆಲಸ ಒಳ್ಳೆ ಕೆಲಸ ಮಾಡಿದ್ರೆ ಸಹಜ. ಈಗ ಒಂದು ಹಳ್ಳಿಗೆ ಹೋದ್ರೆ ಏನೋ ಒಂದು ಕೆಲಸ ಆಗಿರುತ್ತೆ ನಿಮ್ದು. ಅದೇ ಪ್ರತಿ ಹಳ್ಳಿಲೂ ಒಂದು ಗುರುತಾದಂತ ಕೆಲಸ ಮಾಡಿದ್ರೆ ಜನ ತಿದ್ಕೊಂತಾರೆ. ಅದಕ್ಕೆ ಇದೊಂದು ಸಾಕ್ಷಿ ಅಷ್ಟೇ. ನಾನೇನ್ ಮಾಡಿದ್ದೀನಿ ನನಗೆ ಗೊತ್ತಿರ್ಲಿಲ್ಲ, ನನ್ ಕೆಲಸ ಅಂತ ನಾನು ಮಾಡ್ಕೊಂಡು ಹೋದೆ. ಅದೇನಾಗಿದೆ ಈಗ ಜನಗಳಿಗೆ ಮೆಚ್ಚುಗೆ ಆಗ್ಬಿಟ್ಟಿದೆ. ಜನ ಹತ್ರ ನಿಮ್ಮನ್ನು ಬಯಸ್ತಾರೆ. ಮತ್ತೆ ಎಲ್ಲ ಅಭಯ ಇದ್ದೀನಿ, ಜನ ನಾನು ಇಷ್ಟಪಟ್ಟು ಹೇಳ್ತಾ ಇದಾರಲ್ಲ, ಅದು ಆಮೇಲೆ ನನ್ನ ಸರಿಯಾಗಿ ನೋಡದೇ ಇರೋಲ್ಲ, ಓಟ್ ಹಾಕಿ ಗೆಲ್ಸಿದಾರಲ್ಲ, ಅದು ಮುಖ್ಯ. ಅವಾಗ ನಿರೀಕ್ಷೆ ಏನೂ ಇರ್ಲಿಲ್ಲ, ಆಗಿದ್ರು ಅವ್ರ ನಿರೀಕ್ಷೆ ತಕ್ಕಂತೆ ನಾನು ಕೆಲಸ ಮಾಡಿದ್ದೀನಿ ಅಂತ ಈಗ ಅನಿಸ್ತಾ ಇದ್ದೆ ನನಗೆ. ಸೊ ಅದರಿಂದ ಏನಾಗ ಯಾರೇ ಆಗ್ಲಿ ಒಂದು ಚಾನ್ಸ್ ಸಿಕ್ಕಿದಾಗ ಅದನ್ನ ಉಪಯೋಗ ಮಾಡ್ಬೇಕು. ಇನ್ನೊಂದು ಜಲದಲ್ಲಿ ಸಿಗುತ್ತೆ ಚಾನ್ಸ್. ಸುಮಾರು ಬೋರ್ವೆಲ್ಗಳು ಗೊತ್ತಲ್ಲ ನಿಮ್ಗೆ. ಕುಡಿಯೋ ನೀರು ಬೋರ್ವೆಲ್ ಒಂದೇ ಅಲ್ಲ, ಇರಿಗೇಷನ್ ಪಂಪ್ ಸೆಟ್ಸ್ ಅಂಬೇಡ್ಕರ್ ಎಷ್ಟಾಗ್ತಿದೆ ಅಲ್ವಾ? ಈ ಜನಗಳಿಗೆ ಯಾರಿಗೆ ಅನ್ಬೇಕಂದ್ರೆ ಈಗೆಲ್ಲ ಅವ್ರಿಗೆ ಅನ್ಸುವಂತ ಆಗೋಗೋಕೆ ಫೋನ್ ಮಾಡ್ತಾರೆ. ನನ್ಗೆ ಗೊತ್ತೇ ಇರಲ್ಲ ಯಾರು ಅಂತ ಫೋನ್ ಮಾಡಿ, ಸಮಯ ವೀರೇಶನ್ ಬೋರ್ವೆಲ್ ಸಮಯ ನೀರು ಭಾಗವಹಿಸಿದ್ರೆ ಪಂಡ್ಕೊಳ್ತಾನ ಅಂತಾರೆ. ಅಷ್ಟೇ ಸಾಕು ನನಗೆ ಖುಷಿ. ಸರ್ ಇವತ್ತು ನೀವು ಬಂದಿದ್ ಕೂಡಲೇ ಎಷ್ಟೊಂದು ಜನ ತುಂಬಾ ಅಭಿಮಾನಿಗಳು ಬರ್ತಾ ಇದಾರೆ. ಅವ್ರಿಗೂ ಒಂದು ರಾಜಕೀಯವಾಗಿ ಭವಿಷ್ಯ ಉಳ್ಕೋಬೇಕು ದಿನಗಳಲ್ಲಿ. ಅದಕ್ಕೋಸ್ಕರ ಇದು ಟಿಪಿ ಗ್ರಾಮ ಪಂಚಾಯತಿ, ಗ್ರಾಮ ಪಂಚಾಯತಿ ಎಲೆಕ್ಷನ್, ಟಿಪಿಎಸ್ ಎಲೆಕ್ಷನ್ಸ್, ನಗರಸಭೆನೂ ಬರ್ತಾ ಇದೆ, ಜಡ್ಪಿ ಎಲೆಕ್ಷನ್ ಬರ್ತದೆ. ಎಲ್ಲ ತಯಾರಾಗಿ ಯಾರಿಗೆ ಆಸಕ್ತಿ ಇದೆಯಾ ಜನಸೇವೆ ಮಾಡ್ಬೇಕಂತ ನಿಂತ್ಕೊಂಡು ಗೆದ್ದು ಜನಗಳಿಗೆಲ್ಲ ಸೇವೆ ಮಾಡಿ ದೇವರು ಒಳ್ಳೇದು ಮಾಡ್ತಾ ಇದ್ದಾರೆ. ಸರ್ ಕಳೆದ 2 ದಿನಗಳಿಂದ ಆಲಂಗೂರು ಶಿವಣ್ಣವರು ತಮಗೆ ತುಂಬಾ ಅತ್ಯುತ್ತಮವಾದಂತಹ ಮಾತುಗಳನ್ನ ಹೇಳ್ಕೊಂಡ್ ಬಂದಿದ್ದಾರೆ ಸರ್. ಪಕ್ಷಾತೀತವಾಗಿ ನಿಮ್ಮನ್ನ ಪ್ರತಿಯೊಬ್ಬರು ಗೌರವಿಸ್ತಾರೆ. ಅದರಿಂದ ಏನ್ ಅನ್ಸ್ತದೆ ಸರ್ ಅದಕ್ಕೆ? ಈಗ ನನಗೆ ಏನ್ ಮಾಡಿದ್ ನನಗೆ ಗೊತ್ತಿಲ್ಲ. ಅವಾಗ ನಾನು ಸುಮ್ಮನೆ ನನ್ನ ನೇಚರ್ ಸ್ವಭಾವ ನಾನು ಮಾಡ್ಕೊಂಡು ಹೋಗ್ಬಿಟ್ಟೆ. ಜನಗಳು ಈಗ ಅದನ್ನ ವಿಶ್ಲೇಷಣೆ ಮಾಡ್ತಾವ್ರೆ. ಹಂಗ್ ಮಾಡುದು, ಹಿಂಗ್ ಮಾಡುದು, ಎಲ್ರು ಸಹಾಯ ಮಾಡುದು, ಯಾರು ಅಂತ ಜಾತಿ ಭೇದ ಮಾಡಿಲ್ಲ ಅಂತ ಸುಮಾರು ಜನ ಈಗ ಹೇಳ್ತಾವ್ರ. ನನಗೆ ಜಾತಿನೇ ಇಲ್ಲ, ನನಗೆ ಎಲ್ಲಾರು ಒಂದೇ ಜಾತಿ ಅಲ್ವಾ, ಮಾನವ ಜಾತಿ. ಜಾತಿ ಭೇದ ಮಾಡಬಾರ್ದು ಯಾರಾದ್ರೆ. ಏನೋ ಒಂದು ರಿಸರ್ವೇಶನ್ ಪಾಲಿಸಿ ಏನಿದೆ ಅದನ್ನ ಫಾಲೋ ಮಾಡ್ಕೊಳ್ಳೋಣ. ನಿಮಗೆ ಬಂದಿದ್ದು ನಮ್ಮ ಪಾಲಿಗೆ ಬಂದಿದ್ದು ಪಂಚಾಮೃತ ಅಷ್ಟೇ. ನಾವು SC ಏನಿದೆ, ಜನರಲ್ ಏನಿದೆ ಅದ್ರ ಪ್ರಕಾರ ನಾವು ರಿಸರ್ವೇಶನ್ ಪಾಲಿಸಿ ಮಾಡ್ಕೊಂಡು ಹೋಗ್ಬೇಕು. ಕೆಲಸ ಕಾರ್ಯಗಳಲ್ಲಿ ನಾವು ಪಕ್ಷಪಾತ ಮಾಡಬಾರ್ದು, ಎಲ್ಲಾರು ಒಂದೇ ಮಾಡ್ಬೇಕು. ಕುಡಿಯೋ ನೀರು ಏನಾದ್ರು ಭೇದ ಇದೆಯಾ, ಜಾತಿ ಇದೆಯಾ? ನಡೆಯೋ ದಾರಿಗೆ ಏನಾದ್ರು ಬೇರೆ, ನಮ್ಗೆ ಒಂದು ದಾರಿ ಇನ್ನೊಬ್ಬರು ಒಂದು ದಾರಿ ಇದೆಯಲ್ಲ, ಒಂದೇ ಅಲ್ಲ. ಉಸಾಡ ಗಾಡಿಗೆ ಏನಾದ್ರು ಜಾತಿ ಇದೆಯಾ? ಅದನ್ನ ಲೆಕ್ಕ ಹಾಕಿಲ್ಲ. ನಮ್ ಜನ ಹಂಗೆ ಸ್ಪಂದಿಸ್ತಾ ಇದ್ರು. ಯಾರು ಅಷ್ಟೇ ಜಾತಿ ಲೆಕ್ಕದಲ್ಲಿ ಯಾರು ನನ್ನ ಬಂದು ಮೀಟ್ ಮಾಡ್ತಾ ಇರ್ಲಿಲ್ಲ. ನಾನು ಹಂಗೆ ಇರ್ತಾ ಇದ್ದೆ. ಅದು ನನ್ಗೆ ಆಗ ಅರಿವಾಗ್ತಾ ಇರಲಿಲ್ಲ. ನನ್ನ ಸ್ಟೈಲಿ ಫಂಕ್ಷನಿಗೆ ಅದು ಈಗ ಕೆಲವ್ರಿಗೆ ಅನ್ಸ್ಬಿಟ್ಟಿದೆ, ಇವರು ನೋಡಿ ಮಾಡ್ತಾ ಇದ್ರು ಅಂತ. ಅದು ಒಳ್ಳೇದೇ ಮಾಡಿದೆ ಅಂತ ನನ್ಗೆ ಈಗ ಅನಿಸ್ತಾ ಇದೆ. ಈಗ ಮುಂದೆ ಅದನ್ನ ಅವ್ರು ಏನೋ ಹೇಳ್ತಾರೆ, ಜನ ಹೇಳಿದ್ರೆ ನಾನು ನಡ್ಕೊಂಡು ಹೋಗ್ತೀವಿ ಅಷ್ಟೇ. ಸರ್ ಕಳೆದ ಚುನಾವಣೆಯಲ್ಲಿ ತಾವು ಯಾರೋ ಒಂದು ಗೊತ್ತಿಲ್ಲದೆ ಇದ್ದಾಗ ತಾಲೂಕಲ್ಲಿ ಜನ ಮತ ಹಾಕಿ ನಿಮ್ಗೆ ಗೆಲ್ಸಿದ್ರೆ, ಈಗ ತಾಲೂಕಿನ ಪ್ರತಿಯೊಬ್ಬರಿಗೂ ಗೊತ್ತು ಎಚ್ ನಾಗೇಶ್ ಅವರು ಯಾರು ಅಂತ. ಮುಂದಿನ ಚುನಾವಣೆಯಲ್ಲಿ ಅದಕ್ಕೆ ಉತ್ತರ ಯಾವ ರೀತಿ ಇರುತ್ತೆ ಪ್ರತಿಫಲ? ಈಗ ನಾನು ಲಾಸ್ಟ್ ಟೈಮ್ ಇಲ್ಲಿ ಬರ್ಬೇಕಂತ ದೇವರು ಅನುಗ್ರಹದಿಂದ ಈಗ ಬಂದೆ. ಮೇಲೆ ನೀವೆಲ್ಲ ಆಶೀರ್ವಾದ ಮಾಡಿ ಗೆಲ್ಸ್ತೀವಿ. ಈಗಲೂ ಅಷ್ಟೇ ದೇವರ ಅನುಗ್ರಹ ಇದ್ರೆ ಯಾರು ಹೇಳಕ್ಕಾಗಲ್ಲ, ಏನ್ ಬೇಕಾದ್ರೂ ಅಲ್ವಾ? ಇದರಿಂದ ನಮ್ಮ ಪ್ರಯತ್ನ ಅಲ್ಲ, ದೇವ್ರ ಪ್ರಯತ್ನ. ದೇವ್ರ ಆಶೀರ್ವಾದ ಇದ್ರೆ ಆಗ್ಬಹುದೇನೋ. ಓಕೆ, ಹಾ ಸರ್, ಥ್ಯಾಂಕ್ ಯು ಸರ್. ಮುಂದೆ